ಗಳು ಭ್ರಷ್ಟರ ವಿರುದ್ಧ ಸಮರವನ್ನ ಸಾರಿದ್ದಾರೆ. 7 ಕಡೆಗಳಲ್ಲಿ ದಾಳಿಯಾಗಿರೋದು. ಬೆಂಗಳೂರಾಗಿರಬಹುದು, ಹಾಸನ, ಮಂಡ್ಯ, ಬಾಗಲಕೋಟೆ ಅನೇಕ ಕಡೆಗಳಲ್ಲಿ ದಾಳಿಯಾಗಿದೆ. ಗದಗದಲ್ಲೂ ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟಾಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಗದಗ್ನ ಮರಿಗೌಡ ಸುರಕೊಂಡ ಮನೆ ಮೇಲೂ ಕೂಡ ಲೋಕಾರೇಟ್. ಶಿರಹಟ್ಟಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಅಧಿಕಾರಿ ಈ ಮರಿಗೌಡ. ಕಳಸಾಪುರ ರಸ್ತೆಯ ಹೆರ್ಕಲ್ ಲೇಔಟ್ನಲ್ಲಿ ಮನೆ ಇದೆ. ಆ ಮನೆಯಲ್ಲಿ ಈಗ ತಲಾಶ್ ನಡೀತಾ ಇದೆ. ಗದಗ, ಧಾರವಾಡದಲ್ಲಿ 6 ತಂಡಗಳಿಂದ ಮೆಗಾ ರೇಡ್ ನಡೆಸಲಾಗಿದೆ. ಮರಿಗೌಡಗೆ ಸೇರಿದಂತಹ ಮನೆ ಹಾಗೆ ಸಂಬಂಧಪಟ್ಟಂತಹ ಸ್ಥಳಗಳಲ್ಲಿ ಈಗ ಮೆಗಾ ರೇಡ್ ಅನ್ನು ನಡೆಸಲಾಗಿದೆ. 6 ತಂಡಗಳಲ್ಲಿ ಗದಗ, ಧಾರವಾಡ ಸೇರಿ 6 ಕಡೆಗಳಲ್ಲೂ ಕೂಡ ದಾಳಿಯನ್ನ ಮಾಡಿದ್ದಾರೆ. ಅಲ್ಲೂ ಕೂಡ ತಲಾಶ್ ನಡೆಸ್ತಾ ಇದ್ದಾರೆ. ಕಾಗದ ಪತ್ರಗಳ ಪರಿಶೀಲನೆಯಲ್ಲಿ ತೊಡಗಿರುವಂತಹ ಅಧಿಕಾರಿಗಳನ್ನ ಗಮನಿಸ್ತಾ ಇದ್ದೀವಿ. ಲೋಕ ಡಿವೈಎಸ್ಪಿ ವಿಜಯ್ ಬಿರಾದಾರ್ ಸೇರಿ ಹಲವು ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಧಾರವಾಡ ಲೋಕಾಯುಕ್ತ ಎಸ್ಪಿ ಸಿದ್ದಲಿಂಗಪ್ಪ ನೇತೃತ್ವದಲ್ಲಿ ಈ ದಾಳಿಯನ್ನ ಮಾಡಲಾಗಿದೆ. ಗದಗ್ನಲ್ಲೂ ಕೂಡ ಈಗ ಮರಿಗೌಡ ಸುರಕೊಂಡ ಮನೆ ಮೇಲೆ ಲೋಕಾಯುಕ್ತ ದಾಳಿಯನ್ನು ನಡೆಸಿದ್ದಾರೆ. ಶಿರಹಟ್ಟಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಅಧಿಕಾರಿ ಈ ಮರಿಗೌಡ. ಕಳಸಾಪುರ ರಸ್ತೆ ಹೆರ್ಕಲ್ ಲೇಔಟ್ನಲ್ಲಿ ಅವ್ರ ಮನೆ ಇದೆ. ಆ ಮನೆ ಮೇಲೆ ಈಗ ದಾಳಿಯನ್ನು ನಡೆಸಿ ಅಲ್ಲಿ ತಲಾಶ್ ನಡೆಸ್ತಾ ಇದ್ದಾರೆ. ಆದಾಯ ಮೀರಿ ಆಸ್ತಿ ಗಳಿಸಿದ್ದಾರೆ ಅನ್ನುವಂಥ ಆರೋಪ. ಅದೇ ನಿಟ್ಟಿನಲ್ಲಿ ಭ್ರಷ್ಟರಿಗೆ ಬಿಸಿ ಮುಟ್ಟಿಸೋದಕ್ಕೆ ಈಗ ಲೋಕಾಯುಕ್ತ ಅಧಿಕಾರಿಗಳು ರೆಡಿಯಾಗಿರೋದು. ಆಸ್ತಿ ಸಂಪಾದನೆ ಆರೋಪದ ಹಿನ್ನೆಲೆಯಲ್ಲಿ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಹಿಂದುಳಿದ ವರ್ಗದ ತಾಲೂಕಾ ಅಧಿಕಾರಿ ಮೇಲೆ ಏನು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಒಟ್ಟು 6 ಕಡೆ ದಾಳಿ ಮಾಡಿದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಗದಗ ನಗರದ ಏನು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ, ಮರಿಗೌಡ ಸುರಕೋಡ್ ಅಂತೇಳಿ ಇವರ ಮನೆ ಮೇಲೆ ಕೂಡ ದಾಳಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಶಿರಹಟ್ಟಿಯಲ್ಲಿ ಹಿಂದುಳಿದ ವರ್ಗಗಳ ಕಚೇರಿ ಮೇಲೇನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಧಾರವಾಡ ಸೇರಿದಂತೆ ಗದಗ ಮತ್ತು ಅವರ ಊರದಂತಲ್ಲಿ ಕೂಡ ಕೌಜಗಿರಿ ಎನ್ನುವ ಒಂದು ಊರಲ್ಲಿ ಕೂಡ ಏನು ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನು ಸುಮಾರು 6 ತಂಡಗಳ ಮೂಲಕ 6 ಕಡೆನೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು. ಏನು ಇವರು ಬೇನಾಮಿ ಆಸ್ತಿ ಮಾಡಿದ್ದಾರೆ ಎನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇವಾಗ ಲೋಕಾಯುಕ್ತ ಅಧಿಕಾರಿಗಳು ಏನು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಸಮಯದಲ್ಲಿ ಪತ್ನಿ ಮತ್ತು ಅಳಿಯನ ಹೆಸರಿನಲ್ಲಿ 8 ರಿಂದ 10 ಬೇನಾಮಿ ಆಸ್ತಿಗಳು ಇದ್ದಾವೆ ಎನ್ನುವುದು ಇವಾಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಮತ್ತು ಅಧಿಕಾರಿಗಳು ಕೂಡ ದಾಖಲಾತಿಗಳು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನು ಶಿರಹಟ್ಟಿ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯಾಗಿ ಕೆಲಸ ಮಾಡ್ತಾ ಇರುವಂಥ ಮರಿಗೌಡ್ ಏನಿದ್ದಾರೆ ಸುರಕೋಡ್ ಎನ್ನುವರು, ಇವರ ಮನೆ ಮತ್ತು ಕಚೇರಿ ಸೇರಿದಂತೆ 6 ಕಡೆ ದಾಳಿ ಮಾಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇವರು ಸಾಕಷ್ಟು ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಎನ್ನುವ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಅದೇ ರೀತಿಯಾಗಿ ಬೇನಾಮಿ ಆಸ್ತಿಯನ್ನು ಕೂಡ ಇವರು ಸಂಪಾದನೆ ಮಾಡಿದ್ದಾರೆ ಎನ್ನುವ ಆರೋಪ ಇದೆ. ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಇವಾಗ ದಾಳಿ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ಅಧಿಕಾರಿಗಳು ದಾಖಲಾತಿಗಳನ್ನು ಪರಿಶೀಲನೆ ಮಾಡೋದು ಮತ್ತು ಅವರ ಏನು ಅಕ್ರಮ ಆಸ್ತಿ ಎಲ್ಲಿಂದ ಬಂದಿದೆ, ಹೇಗೆ ಬಂದಿದೆ ಅನ್ನೋದನ್ನು ಕೂಡ ಇವಾಗ ಪತ್ತೆ ಹಚ್ಚುವಂಥ ಕೆಲಸ ಇಲ್ಲಿಯ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ. ಭ್ರಷ್ಟರ ವಿರುದ್ಧ ಸಮರವನ್ನ ಸಾರಿದ್ದಾರೆ. 7 ಕಡೆಗಳಲ್ಲಿ ದಾಳಿಯಾಗಿರೋದು. ಬೆಂಗಳೂರಾಗಿರಬಹುದು, ಹಾಸನ, ಮಂಡ್ಯ, ಬಾಗಲಕೋಟೆ ಅನೇಕ ಕಡೆಗಳಲ್ಲಿ ದಾಳಿಯಾಗಿದೆ. ಗದಗದಲ್ಲೂ ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟಾಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಗದಗ್ನ ಮರಿಗೌಡ ಸುರಕೊಂಡ ಮನೆ ಮೇಲೂ ಕೂಡ ಲೋಕಾರೇಟ್. ಶಿರಹಟ್ಟಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಅಧಿಕಾರಿ ಈ ಮರಿಗೌಡ. ಕಳಸಾಪುರ ರಸ್ತೆಯ ಹೆರ್ಕಲ್ ಲೇಔಟ್ನಲ್ಲಿ ಮನೆ ಇದೆ. ಆ ಮನೆಯಲ್ಲಿ ಈಗ ತಲಾಶ್ ನಡೀತಾ ಇದೆ. ಗದಗ, ಧಾರವಾಡದಲ್ಲಿ 6 ತಂಡಗಳಿಂದ ಮೆಗಾ ರೇಡ್ ನಡೆಸಲಾಗಿದೆ. ಮರಿಗೌಡಗೆ ಸೇರಿದಂತಹ ಮನೆ ಹಾಗೆ ಸಂಬಂಧಪಟ್ಟಂತಹ ಸ್ಥಳಗಳಲ್ಲಿ ಈಗ ಮೆಗಾ ರೇಡ್ ಅನ್ನು ನಡೆಸಲಾಗಿದೆ. 6 ತಂಡಗಳಲ್ಲಿ ಗದಗ, ಧಾರವಾಡ ಸೇರಿ 6 ಕಡೆಗಳಲ್ಲೂ ಕೂಡ ದಾಳಿಯನ್ನ ಮಾಡಿದ್ದಾರೆ. ಅಲ್ಲೂ ಕೂಡ ತಲಾಶ್ ನಡೆಸ್ತಾ ಇದ್ದಾರೆ. ಕಾಗದ ಪತ್ರಗಳ ಪರಿಶೀಲನೆಯಲ್ಲಿ ತೊಡಗಿರುವಂತಹ ಅಧಿಕಾರಿಗಳನ್ನ ಗಮನಿಸ್ತಾ ಇದ್ದೀವಿ. ಲೋಕ ಡಿವೈಎಸ್ಪಿ ವಿಜಯ್ ಬಿರಾದಾರ್ ಸೇರಿ ಹಲವು ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಧಾರವಾಡ ಲೋಕಾಯುಕ್ತ ಎಸ್ಪಿ ಸಿದ್ದಲಿಂಗಪ್ಪ ನೇತೃತ್ವದಲ್ಲಿ ಈ ದಾಳಿಯನ್ನ ಮಾಡಲಾಗಿದೆ. ಗದಗ್ನಲ್ಲೂ ಕೂಡ ಈಗ ಮರಿಗೌಡ ಸುರಕೊಂಡ ಮನೆ ಮೇಲೆ ಲೋಕಾಯುಕ್ತ ದಾಳಿಯನ್ನು ನಡೆಸಿದ್ದಾರೆ. ಶಿರಹಟ್ಟಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಅಧಿಕಾರಿ ಈ ಮರಿಗೌಡ. ಕಳಸಾಪುರ ರಸ್ತೆ ಹೆರ್ಕಲ್ ಲೇಔಟ್ನಲ್ಲಿ ಅವ್ರ ಮನೆ ಇದೆ. ಆ ಮನೆ ಮೇಲೆ ಈಗ ದಾಳಿಯನ್ನು ನಡೆಸಿ ಅಲ್ಲಿ ತಲಾಶ್ ನಡೆಸ್ತಾ ಇದ್ದಾರೆ. ಆದಾಯ ಮೀರಿ ಆಸ್ತಿ ಗಳಿಸಿದ್ದಾರೆ ಅನ್ನುವಂಥ ಆರೋಪ. ಅದೇ ನಿಟ್ಟಿನಲ್ಲಿ ಭ್ರಷ್ಟರಿಗೆ ಬಿಸಿ ಮುಟ್ಟಿಸೋದಕ್ಕೆ ಈಗ ಲೋಕಾಯುಕ್ತ ಅಧಿಕಾರಿಗಳು
ರೆಡಿಯಾಗಿರೋದು. ಆಸ್ತಿ ಸಂಪಾದನೆ ಆರೋಪದ ಹಿನ್ನೆಲೆಯಲ್ಲಿ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಹಿಂದುಳಿದ ವರ್ಗದ ತಾಲೂಕಾ ಅಧಿಕಾರಿ ಮೇಲೆ ಏನು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಒಟ್ಟು 6 ಕಡೆ ದಾಳಿ ಮಾಡಿದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಗದಗ ನಗರದ ಏನು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ, ಮರಿಗೌಡ ಸುರುಕೋಡ್ ಅಂತೇಳಿ, ಇವರ ಮನೆ ಮೇಲೆ ಕೂಡ ದಾಳಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಶಿರಹಟ್ಟಿಯಲ್ಲಿ ಹಿಂದುಳಿದ ವರ್ಗಗಳ ಕಚೇರಿ ಮೇಲೇನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಧಾರವಾಡ ಸೇರಿದಂತೆ ಗದಗ ಮತ್ತು ಅವರ ಊರದಂತಲ್ಲಿ ಕೂಡ ಕೌಜಗಿರಿ ಎನ್ನುವ ಒಂದು ಊರಲ್ಲಿ ಕೂಡ ಏನು ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನು ಸುಮಾರು 6 ತಂಡಗಳ ಮೂಲಕ 6 ಕಡೆನೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು. ಏನು ಇವರು ಬೇನಾಮಿ ಆಸ್ತಿ ಮಾಡಿದ್ದಾರೆ ಎನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇವಾಗ ಲೋಕಾಯುಕ್ತ ಅಧಿಕಾರಿಗಳು ಏನು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಸಮಯದಲ್ಲಿ ಪತ್ನಿ ಮತ್ತು ಅಳಿಯನ ಹೆಸರಿನಲ್ಲಿ 8 ರಿಂದ 10 ಬೇನಾಮಿ ಆಸ್ತಿಗಳು ಇದ್ದಾವೆ ಎನ್ನುವುದು ಇವಾಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಮತ್ತು ಅಧಿಕಾರಿಗಳು ಕೂಡ ದಾಖಲಾತಿಗಳು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನು ಶಿರಹಟ್ಟಿ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯಾಗಿ ಕೆಲಸ ಮಾಡ್ತಾ ಇರುವಂಥ ಮರಿಗೌಡ್ ಏನಿದ್ದಾರೆ, ಸುರುಕೋಡ್ ಎನ್ನುವರು, ಇವರ ಮನೆ ಮತ್ತು ಕಚೇರಿ ಸೇರಿದಂತೆ 6 ಕಡೆ ದಾಳಿ ಮಾಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇವರು ಸಾಕಷ್ಟು ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಎನ್ನುವ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಅದೇ ರೀತಿಯಾಗಿ ಬೇನಾಮಿ ಆಸ್ತಿಯನ್ನು ಕೂಡ ಇವರು ಸಂಪಾದನೆ ಮಾಡಿದ್ದಾರೆ ಎನ್ನುವ ಆರೋಪ ಇದೆ. ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಇವಾಗ ದಾಳಿ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ಅಧಿಕಾರಿಗಳು ದಾಖಲಾತಿಗಳನ್ನು ಪರಿಶೀಲನೆ ಮಾಡೋದು ಮತ್ತು ಅವರ ಏನು ಅಕ್ರಮ ಆಸ್ತಿ ಎಲ್ಲಿಂದ ಬಂದಿದೆ, ಹೇಗೆ ಬಂದಿದೆ ಅನ್ನೋದನ್ನು ಕೂಡ ಇವಾಗ ಪತ್ತೆ ಹಚ್ಚುವಂಥ ಕೆಲಸ ಇಲ್ಲಿಯ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಭ್ರಷ್ಟರ ವಿರುದ್ಧ ಸಮರವನ್ನ ಸಾರಿದ್ದಾರೆ. 7 ಕಡೆಗಳಲ್ಲಿ ದಾಳಿಯಾಗಿರೋದು. ಬೆಂಗಳೂರಾಗಿರಬಹುದು, ಹಾಸನ, ಮಂಡ್ಯ, ಬಾಗಲಕೋಟೆ ಅನೇಕ ಕಡೆಗಳಲ್ಲಿ ದಾಳಿಯಾಗಿದೆ. ಗದಗದಲ್ಲೂ ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟಾಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಗದಗ್ನ ಮರಿಗೌಡ ಸುರಕೊಂಡ ಮನೆ ಮೇಲೂ ಕೂಡ ಲೋಕಾರೇಟ್. ಶಿರಹಟ್ಟಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಅಧಿಕಾರಿ ಈ ಮರಿಗೌಡ ಕಳಸಾಪುರ ರಸ್ತೆಯ ಹೆರ್ಕಲ್ ಲೇಔಟ್ನಲ್ಲಿ ಮನೆ ಇದೆ. ಆ ಮನೆಯಲ್ಲಿ ಈಗ ತಲಾಶ್ ನಡೀತಾ ಇದೆ. ಗದಗ, ಧಾರವಾಡದಲ್ಲಿ 6 ತಂಡಗಳಿಂದ ಮೆಗಾ ರೇಡ್ ನಡೆಸಲಾಗಿದೆ. ಮರಿಗೌಡಗೆ ಸೇರಿದಂತಹ ಮನೆ ಹಾಗೆ ಸಂಬಂಧಪಟ್ಟಂತಹ ಸ್ಥಳಗಳಲ್ಲಿ ಈಗ ಮೆಗಾ ರೇಡ್ ಅನ್ನು ನಡೆಸಲಾಗಿದೆ. 6 ತಂಡಗಳಲ್ಲಿ ಗದಗ, ಧಾರವಾಡ ಸೇರಿ 6 ಕಡೆಗಳಲ್ಲೂ ಕೂಡ ದಾಳಿಯನ್ನ ಮಾಡಿದ್ದಾರೆ. ಅಲ್ಲೂ ಕೂಡ ತಲಾಶ್ ನಡೆಸ್ತಾ ಇದ್ದಾರೆ. ಕಾಗದ ಪತ್ರಗಳ ಪರಿಶೀಲನೆಯಲ್ಲಿ ತೊಡಗಿರುವಂತಹ ಅಧಿಕಾರಿಗಳನ್ನ ಗಮನಿಸ್ತಾ ಇದ್ದೀವಿ. ಲೋಕ ಡಿವೈಎಸ್ಪಿ ವಿಜಯ್ ಬಿರಾದಾರ್ ಸೇರಿ ಹಲವು ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಧಾರವಾಡ ಲೋಕಾಯುಕ್ತ ಎಸ್ಪಿ ಸಿದ್ದಲಿಂಗಪ್ಪ ನೇತೃತ್ವದಲ್ಲಿ ಈ ದಾಳಿಯನ್ನ ಮಾಡಲಾಗಿದೆ. ಗದಗ್ನಲ್ಲೂ ಕೂಡ ಈಗ ಮರಿಗೌಡ ಸುರಕೊಂಡ ಮನೆ ಮೇಲೆ ಲೋಕಾಯುಕ್ತ ದಾಳಿಯನ್ನು ನಡೆಸಿದ್ದಾರೆ. ಶಿರಹಟ್ಟಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಅಧಿಕಾರಿ ಈ ಮರಿಗೌಡ ಕಳಸಾಪುರ ರಸ್ತೆ ಹೆರ್ಕಲ್ ಲೇಔಟ್ನಲ್ಲಿ ಅವ್ರ ಮನೆ ಇದೆ. ಆ ಮನೆ ಮೇಲೆ ಈಗ ದಾಳಿಯನ್ನು ನಡೆಸಿ ಅಲ್ಲಿ ತಲಾಶ್ ನಡೆಸ್ತಾ ಇದ್ದಾರೆ. ಆದಾಯ ಮೀರಿ ಆಸ್ತಿ ಗಳಿಸಿದ್ದಾರೆ ಅನ್ನುವಂಥ ಆರೋಪ. ಅದೇ ನಿಟ್ಟಿನಲ್ಲಿ ಭ್ರಷ್ಟರಿಗೆ ಬಿಸಿ ಮುಟ್ಟಿಸೋದಕ್ಕೆ ಈಗ ಲೋಕಾಯುಕ್ತ ಅಧಿಕಾರಿಗಳು ರೆಡಿಯಾಗಿರೋದು. ಆಸ್ತಿ ಸಂಪಾದನೆ ಆರೋಪದ ಹಿನ್ನೆಲೆಯಲ್ಲಿ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಹಿಂದುಳಿದ ವರ್ಗದ ತಾಲೂಕಾ ಅಧಿಕಾರಿ ಮೇಲೆ ಏನು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಒಟ್ಟು 6 ಕಡೆ ದಾಳಿ ಮಾಡಿದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಗದಗ ನಗರದ ಏನು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ, ಮರಿಗೌಡ ಸುರುಕೋಡ್ ಅಂತೇಳಿ, ಇವರ ಮನೆ ಮೇಲೆ ಕೂಡ ದಾಳಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಶಿರಹಟ್ಟಿಯಲ್ಲಿ ಹಿಂದುಳಿದ ವರ್ಗಗಳ ಕಚೇರಿ ಮೇಲೇನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಧಾರವಾಡ ಸೇರಿದಂತೆ ಗದಗ ಮತ್ತು ಅವರ ಊರದಂತಲ್ಲಿ ಕೂಡ ಕೌಜಗಿರಿ ಎನ್ನುವ ಒಂದು ಊರಲ್ಲಿ ಕೂಡ ಏನು ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನು ಸುಮಾರು 6 ತಂಡಗಳ ಮೂಲಕ 6 ಕಡೆನೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು. ಏನು ಇವರು ಬೇನಾಮಿ ಆಸ್ತಿ ಮಾಡಿದ್ದಾರೆ ಎನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇವಾಗ ಲೋಕಾಯುಕ್ತ ಅಧಿಕಾರಿಗಳು ಏನು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಸಮಯದಲ್ಲಿ ಪತ್ನಿ ಮತ್ತು ಅಳಿಯನ ಹೆಸರಿನಲ್ಲಿ 8 ರಿಂದ 10 ಬೇನಾಮಿ ಆಸ್ತಿಗಳು ಇದ್ದಾವೆ ಎನ್ನುವುದು ಇವಾಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಮತ್ತು ಅಧಿಕಾರಿಗಳು ಕೂಡ ದಾಖಲಾತಿಗಳು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನು ಶಿರಹಟ್ಟಿ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯಾಗಿ ಕೆಲಸ ಮಾಡ್ತಾ ಇರುವಂಥ ಮರಿಗೌಡ್ ಏನಿದ್ದಾರೆ, ಸುರುಕೋಡ್ ಎನ್ನುವರು, ಇವರ ಮನೆ ಮತ್ತು ಕಚೇರಿ ಸೇರಿದಂತೆ 6 ಕಡೆ ದಾಳಿ ಮಾಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇವರು ಸಾಕಷ್ಟು ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಎನ್ನುವ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಅದೇ ರೀತಿಯಾಗಿ ಬೇನಾಮಿ ಆಸ್ತಿಯನ್ನು ಕೂಡ ಇವರು ಸಂಪಾದನೆ ಮಾಡಿದ್ದಾರೆ ಎನ್ನುವ ಆರೋಪ ಇದೆ. ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಇವಾಗ ದಾಳಿ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ
ಅಧಿಕಾರಿಗಳು ದಾಖಲಾತಿಗಳನ್ನು ಪರಿಶೀಲನೆ ಮಾಡೋದು ಮತ್ತು ಅವರ ಏನು ಅಕ್ರಮ ಆಸ್ತಿ ಎಲ್ಲಿಂದ ಬಂದಿದೆ, ಹೇಗೆ ಬಂದಿದೆ ಅನ್ನೋದನ್ನು ಕೂಡ ಇವಾಗ ಪತ್ತೆ ಹಚ್ಚುವಂಥ ಕೆಲಸ ಇಲ್ಲಿಯ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.